ಯಾರು? ನಿಮ್ಮ ಭಾವನಾ? ನಿಮ್ಮ ಭಾವ ಆಫೀಸ್ ಕೆಲಸದ ಮೇಲೆ ಅದು ಏನದು ಮಸಾಜ್ಗಳು ಮಾಡಿಸ್ಕೋತಾರಲ್ಲ, ಅದು ಯಾವ್ದಪ್ಪ, ಯಾವ ದೇಶ ಅದು? ಹಾಂ, ಥಾಯ್ಲ್ಯಾಂಡ್ಗೆ ಹೋಗವ್ರೆ. ಈ ಆಫೀಸ್ ಅವ್ರಿಗೆ ಇನ್ನೇನು ಕೆಲಸ ಇಲ್ಲ ನೋಡು. 2 ತಿಂಗಳಿಗೊಂದ್ಸಲಿ 3 ತಿಂಗಳಿಗೊಂದ್ಸಲಿ ಕರಿತಾನೆ ಇರ್ತಾರೆ, ಆ ಮೀಟಿಂಗು ಈ ಮೀಟಿಂಗು ಅಂತೇಳಿ. ಪಾಪ ನಿಮ್ಮ ಭಾವ ನಮಗೋಸ್ಕರ ಹಾಗೆ ತಂದಾಡ್ತಿರ್ತಾರೆ ಹಂಗೆ. ಮೊನ್ನೆ ಒಂದು ವಾರ ದಿವಸಕ್ಕಿಂತ ಮುಂಚೆ ಆಫೀಸ್ ಅವ್ರು ಯಾರೋ ಕಲ್ಪನಾ 12 ಗಂಟೆಗೆ ಕಾಲ್ ಮಾಡಿಬಿಟ್ಟು ಬೇಗ ಬನ್ನಿ, ಇಲ್ಲಿ ಅರ್ಜೆಂಟ್ ಕೆಲಸ ಇದೆ ಅಂತಂದರೆ ನಿಮ್ಮ ಭಾವ ಬೇಗ ಶರ್ಟು ಪ್ಯಾಂಟು ಹಾಕ್ಕೊಂಡು ಓಡಿದ್ರು. ಪಾಪ ಏನಾಗಿದೆಯೋ ಏನೋ ಅಂತ ಬೆಳಗ್ಗೆ ನಾನು ವಿಚಾರಿಸಿದ್ರೆ, ಏನಾದರೂ ಆ ಹುಡುಗಿ ಕಾಲ್ ಮಾಡಿಲ್ಲ ಅಂತಂದರೆ ಬೆಳಗ್ಗೆ ಕೆಲಸನೇ ಹೋಗ್ತಾ ಇತ್ತಂತೆ. ಹೋಗ್ಲಿ, ನಾನು ಏನಾದರೂ ಹೆಲ್ಪ್ ಮಾಡ್ತೀನಿ ನಿಮಗೆ ಆಫೀಸ್ ವರ್ಕಲ್ಲಿ ಏನಾದರೂ ಅಂದರೆ, ಅಯ್ಯೋ ಬೇಡ ಲಕ್ಷ್ಮಿ, ಬೇಡ, ನೀನು ಆರಾಮಾಗಿ ಮನೇಲಿ ಕೂತ್ಕೊಂಡಿರು ಅಷ್ಟೇ ಸಾಕು, ನೀನು ಆರೋಗ್ಯ ಚೆನ್ನಾಗಿ ನೋಡ್ಕೊ, ಹೊಟ್ಟೆಲಿ ನೀರು ಕೂಡ ಕದಲಾಡಬಾರ್ದು ನಿನಗೆ, ಆರಾಮಾಗಿರೋ ನೀನು. ನನಗೆ ಅದೇ ₹1,00,00,000 ಅಂತಾರಮ್ಮ ನಿಮ್ಮ ಭಾವ. ಪಾಪ ನಮಗೋಸು ತಡ್ಲಾಡ್ತಿರ್ತಾರೆ ಜೀವ ಪಾಪ. ತನು ಇದ್ದಾಳಲ್ಲ, ತನು ಅವ್ರ ಟೀಚರ್ ಜೊತೆ 24 ಗಂಟೆ ಮಾತಾಡ್ತಾ ಇರ್ತಾರೆ. ಅವಳು ಹೆಂಗೆ ಓದ್ಕೋತಾ ಇದ್ದಾಳೆ ಏನು ಅಂತೇಳಿ ಇವರೇ ಇನ್ನೂ ಸಲಹೆಗಳು ಕೊಡ್ತಾ ಇರ್ತಾರೆ ಪಾಪ ಅವ್ರ ಟೀಚರ್ಗೆ. ಮೊನ್ನೆ ನಾನು ಊರಿಗೆ ಹೋಗಿ ಬಂದ ಕೂಡಲೇ ಕೆಲಸದ ಮನೇಲಿ ಇದ್ಲು. ಏನಪ್ಪ ಮಾಡ್ತಾ ಇದ್ದಾಳೆ ಈ ಅಮ್ಮ, ಯಾರೋ ಹೊಸ ಕೆಲಸದ ಬಂದವಳೇನೋ ಅಂತ ಅಂದ್ಕೊಂಡ್ರೆ, ನೋಡಿದ್ರೆ ನಮ್ಮವರೇ ಪಕ್ಕದ ಮನೆಯಲ್ಲಿ ಕೆಲಸ ಮಾಡೋ ಅಮ್ಮನ ಮನೆಗೆ ಕರೆಸಿ ನಾನು ಬರೋಷ್ಟೊತ್ತಿಗೆ ಮನೆ ಎಲ್ಲ ಕ್ಲೀನಾಗಿ ಮಾಡಿ ನಂಗೆ ಸರ್ಪ್ರೈಸ್ ಮಾಡ್ಬೇಕು ಅಂದ್ಕೊಂಡಿದ್ದಾರೆ. ಅದೇನೋ ಅದು ಏನು ಕೆಲಸ ಮಾಡ್ದಂಗೆ ಇರಲಿಲ್ಲ. ಎಲ್ಲಿರೋ ಬಟ್ಟೆಗಳು ಅಲ್ಲೇ ಇತ್ತು, ಎಲ್ಲಿರೋ ಪಾತ್ರೆಗಳಲ್ಲೇ ಇತ್ತು. ಇನ್ನು ಪಾಪ ಸ್ಟಾರ್ಟ್ ಮಾಡಿಲ್ಲ ಅನ್ಸತ್ತೆ. ನಿನಗೆ ಪಕ್ಕದ ಮನೆಯಲ್ಲಿ ಖಾಲಿ ಇದ್ದಾರೆ ಅಂತೇಳಿ ಯಾರೋ ಹುಡುಗಿರ್ನ, ಪಾಪ ಕಾಲೇಜ್ ಹೋದ ಹುಡುಗಿರ್ನ ಮನೆಗೆ ಕರ್ಕೊಂಬಂದಿರೋದು ಇವರೇನಂತೆ. ಅವ್ರಿಗೇನಾದರೂ ಅರ್ಧ ರಾತ್ರಿ ಅಪರಾತ್ರಿ ಏನಾದರೂ ಎಮರ್ಜೆನ್ಸಿ ಏನಾದರೂ ಇರ್ತವೆ ಅಂತೇಳಿ, ಏನಾದರೂ ಹೆಲ್ಪ್ ಮಾಡ್ಬೋದು ನಾವು ಅಂತೇಳಿ ಕರ್ಕೊಂಬಂದು ಅಲ್ಲಿ ಬಿಟ್ಟವ್ರಂತೆ. ಪಾಪ ಹೌದು, ಒಳ್ಳೆಯವ್ರ ಕಣೆ ನಿಮ್ಮ ಭಾವ. ಹೌದು, ಎಲ್ಲರಿಗೂ ಸಹಾಯ ಮಾಡ್ಬೇಕು ಅನ್ಕೋತಾ ಇರ್ತಾರೆ. ಹೌದು, ಪಾಪ ನಮಗೋಸ್ಕರ ತಂದ್ಲಾಡ್ತಿರ್ತಾರೆ ಮಹಾನುಭಾವ. ಹೌದು.